ನಿಮ್ ಮನೇಲಿ ತುಂಬಾ ಮಾರಲ್ ವ್ಯಾಲ್ಯೂಸ್ ಇಂದ ಬೆಳೆಸಿದ್ರೆ ನಿಮಗ್ ಗೊತ್ತಿರುತ್ತೆ ಒಳ್ಳೆಯವರಾಗಿರೋದೇ ಹೈಯೆಸ್ಟ್ ಪೊಸಿಷನ್. ಆದ್ರೆ ಈ ಪ್ರಾಸೆಸ್ ನಲ್ಲಿ ನೀವ್ ವೀಕ್ ಆಗ್ತಿದ್ದೀರಾ. ನಿಮ್ ಗುಡ್ನೆಸ್ ಇಂದ ಬರೀ ಬೇರೆಯವ್ರಿಗೆ ಪ್ರಾಫಿಟ್ ಆಗ್ತಿದ್ಯಾ? ಬೇರೆಯವ್ರಿಗೆ ಹರ್ಟ್ ಆಗುತ್ತೆ ಅಂತ ನಾನ್ ಅರ್ಥ ಮಾಡ್ಕೊಂತೀನಿ, ಆದ್ರೆ ನಂಗ್ ಹರ್ಟ್ ಆಗುತ್ತೆ ಅಂತ ಯಾರು ಅರ್ಥ ಮಾಡ್ಕೊಳಲ್ಲ ಅಂತ ನಿಮಗ್ ಅನ್ಸುತ್ತಾ? ಮನ್ಸ್ನಲ್ಲಿ ಬೆಟ್ಟದಷ್ಟು ಪೇನ್ ಇದ್ರು ಹೊರಗೊಂದ್ ಸ್ಮೈಲ್ ಹಾಕೊಂಡು ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಇದಕ್ಕೆಲ್ಲ ನೀವು ಎಸ್ ಅಂದಿದ್ರೆ 100% ನಿಮ್ ಒಳ್ಳೆತನನೇ ನಿಮ್ಮನ್ ವೀಕ್ ಮಾಡಿದೆ ಅಂತ. ಅದಕ್ಕೆ ಈ ವಿಡಿಯೋ ನಿಮ್ಮನ್ನ ಯಾರು ಕೂಡ ಯಾವ ಸಿಚುಯೇಷನ್ ಕೂಡ ಶೇಕ್ ಮಾಡಬಾರ್ದು. ಆತರ ಪರ್ಸನಾಲಿಟಿನ ಬಿಲ್ಡ್ ಮಾಡೋಕೆ 3 ಪವರ್ಫುಲ್ ಮೈಂಡ್ ಟೆಕ್ನಿಕ್ಸ್ ನ ಕೊಡ್ತೀನಿ. ಹಾಯ್, ನಾನ್ ಚೈತ್ರ. ನೀವು ನನ್ನ ಹಿಂದಿನ ವಿಡಿಯೋಸ್ ನೋಡಿದ್ರೆ ನಿಮಗ್ ಗೊತ್ತಿರುತ್ತೆ ಲೈಫ್ ನಲ್ಲಿ ಗುಡ್ ಬ್ಯಾಡ್ ಅನ್ನೋದು ನಾಗವಳ್ಳಿ ತರ ಚೇಂಜ್ ಆಗ್ತಾನೆ ಇರುತ್ತೆ ಅಂತ. ಅದಕ್ಕೆ ಸೊಸೈಟಿಗೆ ಒಳ್ಳೆಯವರಾಗಕ್ ಮುಂಚೆ ನಾವ್ ಸ್ಟ್ರಾಂಗ್ ಆಗಿರ್ಬೇಕು. ಸೊ ಐ ಆಮ್ ಪವರ್ಫುಲ್ ಅಂತ ಕಮೆಂಟ್ ಮಾಡಿ ಫಸ್ಟ್ ಟೆಕ್ನಿಕ್ ಸ್ಟಾರ್ಟ್ ಮಾಡೋಣ. ಕಂಟ್ರೋಲ್ ಅಂಡ್ ಕರೆಕ್ಟ್. ಎಲ್ಲಾರ್ಗು ಒಳ್ಳೇದೇ ಮಾಡಿದ್ರು ನಂಗ್ ಮಾತ್ರ ಯಾಕೆ ಲೈಫ್ ನಲ್ಲಿ ಕೆಟ್ಟದಾಗ್ತಿದೆ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂರ್ಬೇಡಿ. ಸ್ಟ್ರಾಂಗ್ ಮೈಂಡ್ ಸೆಟ್ ಇರೋರು ಫೇಲ್ಯೂರ್, ಲಾಸ್, ಹಾರ್ಟ್ ಬ್ರೇಕ್ ಏನೇ ಆದ್ರೂ ಈ 2 ಕ್ವೆಶ್ಚನ್ಸ್ ಕೇಳ್ಕೊಂತಾರೆ. ಮೊದ್ಲು ಇದ್ರಲ್ಲಿ ನನ್ ಕಂಟ್ರೋಲ್ ನಲ್ಲಿ ಏನಿತ್ತು ಅಂತ ತಿಳ್ಕೊಬೇಕು. ಆಮೇಲೆ ಇದನ್ನ ನೆಕ್ಸ್ಟ್ ಟೈಮ್ ಹೇಗ್ ಕರೆಕ್ಟ್ ಮಾಡ್ಕೊಂಡ್ಲಿ ಅಂತ ಯೋಚನೆ ಮಾಡ್ಬೇಕು. ನೀವು ಇದೇ ಕ್ವೆಶ್ಚನ್ಸ್ ಕೇಳ್ಕೊಳ್ಳಿ. ಅದರಿಂದ ಬರುವ ಆನ್ಸರ್ಸ್ ಗೆ ಎಮೋಷನ್ಸ್ ಅಟ್ಯಾಚ್ ಮಾಡಬೇಡಿ. ಮಿಸ್ಟೇಕ್ಸ್ ನ ಕರೆಕ್ಟ್ ಮಾಡೋದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ. ಎಪಿಕ್ಟೆಟಸ್ ಅನ್ನೋ ಮಹಾನ್ ಫಿಲಾಸಫರ್ ಹೇಳಿದ್ದ, ಇಟ್ಸ್ ನಾಟ್ ವಾಟ್ ಹ್ಯಾಪನ್ಸ್ ಟು ಯು ಬಟ್ ಹೌ ಯು ರಿಯಾಕ್ಟ್ ಟು ಇಟ್ ದಟ್ ಮ್ಯಾಟರ್ಸ್. ನಿಮಗ್ ಏನ್ ಬೇಕು ಹೇಳಿ? ಸೊಲ್ಯೂಷನ್ಸ್ ಅಲ್ವಾ? ನಿಮಗ್ ಬೇಕಾಗಿರೋದನ್ನ ಮಾತ್ರ ಕೊಡೋದು ನಿಮ್ ಮೈಂಡ್ ನ ಕೆಲ್ಸ. ಪ್ರತಿ ಸಾರಿ ಪ್ರಾಬ್ಲಮ್ಸ್ ನೆನಪಾಗಿ ಅಳು ಬಂದ ತಕ್ಷಣ ಹೇ ಆಗಿದ್ದಾಯ್ತು, ಈಗ ನಂಗ್ ಅಳು ಬೇಡ, ಇದನ್ ಸರಿ ಮಾಡೋಕೆ ಸೊಲ್ಯೂಷನ್ ಕೊಡು ಅಂತ ನಿಮ್ ಮೈಂಡ್ ಗೆ ಕೆಲ್ಸ ಕೊಡಿ. ಈ ತರ ನೀವು ಸ್ಟ್ರಿಕ್ಟ್ ಆಗಿ ಕ್ವೆಶ್ಚನ್ಸ್ ಕೇಳಿದ್ರೆ ನಿಮ್ ಮೈಂಡ್ ಗೆ ಎಲ್ಲಾ ಸೊಲ್ಯೂಷನ್ ಕೊಡುತ್ತೆ. ಇದು ನಂಗಂತೂ 100% ವರ್ಕ್ ಆಗಿದೆ. ನೀವು ಟ್ರೈ ಮಾಡಿ, ರಿಸಲ್ಟ್ ಹೇಳಿ. ಟೆಕ್ನಿಕ್ ನಂಬರ್ 2, ಮೆಂಟಲ್ ವೇಟ್ ಲಿಫ್ಟಿಂಗ್ ಮಾಡಿ. ಲಾಸ್ಟ್ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಲೈಫ್ ಇಸ್ ನಾಟ್ ಫೇರ್ ಅಂತ. ಒಳ್ಳೆಯವರಿಗೂ ಕಷ್ಟಗಳು ಬಂದೇ ಬರುತ್ತೆ. ಆಗ ನಾವು ನಾನ್ ಹೆಲ್ಪ್ ಮಾಡಿದವರು ನಮ್ಗೆ ಯಾಕೆ ಹೆಲ್ಪ್ ಮಾಡ್ತಿಲ್ಲ ಅಂತ ಬೇಜಾರಾದ್ರೆ ಆಗೋಲ್ಲ. ನಾವೇ ಮೆಂಟಲ್ ವೇಟ್ ಲಿಫ್ಟಿಂಗ್ ಮಾಡ್ಬೇಕು. ಸಡನ್ ಆಗಿ ಜಿಮ್ ನಲ್ಲಿ ವೇಟ್ ಲಿಫ್ಟ್ ಮಾಡಿದ್ರೆ ಏನಾಗುತ್ತೆ ಹೇಳಿ? ನಿಮಗೆ ಬಾಡಿ ಪೇನ್ ಬರುತ್ತೆ, ಅತಿ ಆದ್ರೆ ಜ್ವರನೂ ಬರುತ್ತೆ. ಹಾಗಂತ ಎಕ್ಸರ್ಸೈಸ್ ಮಾಡಿಲ್ಲ ಅಂದ್ರೆ ಬಾಡಿ ವೀಕ್ ಆಗುತ್ತೆ ಅಲ್ವಾ? ಹಾಗೇನೆ ಲೈಫ್ ನಲ್ಲಿ ಈ ಹಾರ್ಟ್ ಬ್ರೇಕ್ ಪ್ರಾಬ್ಲಮ್ಸ್ ನಮ್ಗೆ ತುಂಬಾನೇ ಪೇನ್ ಕೊಡುತ್ತೆ. ಬಟ್ ಅದನ್ನ ಹಾಗೆ ಬಿಟ್ರೆ ಮೈಂಡ್ ವೀಕ್ ಆಗ್ಬಿಡುತ್ತೆ. ಅದನ್ನ ಲಿಫ್ಟ್ ಮಾಡ್ಲೇಬೇಕು. ಏನೇ ಬಂದ್ರು ಅಂಡ್ ಹ್ಯಾಂಡಲ್ ಇಟ್ ಅನ್ನೋ ಮೈಂಡ್ ಸೆಟ್ ಇಟ್ಕೊಳ್ಳಿ. ಒಳ್ಳೆಯವರು ತುಂಬಾ ಎಮೋಷನಲ್ ಕೂಡ ಇರ್ತಾರೆ. ಸೊ ಪ್ರಾಬ್ಲಮ್ಸ್ ನ ಫೀಲಿಂಗ್ಸ್ ಆಂಗಲ್ ಇಂದ ನೋಡ್ಬೇಡಿ. ಇದು 1 kg ಪ್ರಾಬ್ಲಮ್, ಇದು 5 kg ಪ್ರಾಬ್ಲಮ್, ಇದು 10 kg ಪ್ರಾಬ್ಲಮ್, ಜಾಸ್ತಿ ಶಕ್ತಿ ಬೇಕು ಅಂತ ಆಬ್ಸ್ಟ್ರಾಕ್ಟ್ ಆಗಿ ನೋಡಿ. ಸರಿನಾ? ಇದೇ ನಿಮ್ ಮೈಂಡ್ ಟ್ರೈನಿಂಗ್. ಈ ಟೆಕ್ನಿಕ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ. ಲಾಸ್ಟ್ ಟೆಕ್ನಿಕ್ ತುಂಬಾ ಇಂಪಾರ್ಟೆಂಟ್. ಅದೇ ಶ್ಯಾಡೋ ಇಂಟಿಗ್ರೇಷನ್. ಕಾರ್ಲ್ ಜಂಗ್ ಅನ್ನೋ ಸೈಕಾಲಜಿಸ್ಟ್ ಹೇಳಿದ್ರು, ನೋ ಟ್ರೀ ಕ್ಯಾನ್ ಗ್ರೋ ಟು ಹೆವೆನ್ ಅಂಟಿಲ್ ಇಟ್ಸ್ ರೂಟ್ಸ್ ರೀಚ್ ಟು ಹೆಲ್ ಅಂತ. ನಾವ್ ಎಷ್ಟೇ ಒಳ್ಳೆಯವರಾಗಿದ್ರು ನಮ್ಮೊಳಗೆ ಒಂದು ಡಾರ್ಕ್ ಸೈಡ್ ಇದ್ದೇ ಇರುತ್ತೆ. ಆ ಡಾರ್ಕ್ ಸೈಡ್ ನಲ್ಲಿ ಕೋಪ, ಅಸೂಯೆ, ಅಹಂ ಅನ್ನೋ ಅರಿಷಡ್ ವರ್ಗಗಳು ಇರುತ್ತೆ. ಕೆಲವರು ಈ ಡಾರ್ಕ್ ಸೈಡ್ ನ ಎಕ್ಸ್ಪ್ರೆಸ್ ಮಾಡ್ತಾರೆ, ಆದ್ರೆ ಎಕ್ಸ್ಪ್ರೆಸ್ ಮಾಡದೇ ಇರೋರು ಸ್ಟ್ರಾಂಗ್ ಮೈಂಡ್ ಸೆಟ್ ಇಲ್ವೇ ಇಲ್ಲ. ಸ್ಟ್ರಾಂಗ್ ಮೈಂಡ್ ಸೆಟ್ ಇರೋರು ಏನ್ ಮಾಡ್ತಾರೆ ಗೊತ್ತಾ? ಈ ಡಾರ್ಕ್ ಸೈಡ್ ನ ದಾರಿ ತಪ್ಪಿರೋ ಎನರ್ಜೀಸ್ ತರ ನೋಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಇದನ್ನ ಎನಿಮೀಸ್ ತರ ಟ್ರೀಟ್ ಮಾಡಿ ಸಪ್ರೆಸ್ ಮಾಡಕ್ ಟ್ರೈ ಮಾಡಿದಷ್ಟು ಅವೇ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಆಗಿ ನಮ್ ಮೈಂಡ್ ನ ವೀಕ್ ಮಾಡ್ಬಿಡುತ್ತೆ ಅಂತ. ಅದಕ್ಕೆ ನಾವು ಸ್ಕೂಲ್ ನಲ್ಲಿ ಓದಿದ್ವಿ ಅಲ್ವಾ, ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್ ಬಟ್ ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಅಂತ. ಇದೇ ತರ ನೀವು ನಿಮ್ ಡಾರ್ಕ್ ಎನರ್ಜೀಸ್ ನ ಕನ್ವರ್ಟ್ ಮಾಡ್ಬೇಕು. ಅದ್ ಹೇಗೆ ಅಂತೀರಾ? ಕೋಪನ ಡಿಸಿಪ್ಲಿನ್ ಆಗಿ, ಅತಿಯಾಸೆನ ಎಕ್ಸಲೆನ್ಸ್ ಆಗಿ, ಹೀಗೆ ನಿಮ್ ಎಲ್ಲಾ ಡಾರ್ಕ್ ಎನರ್ಜೀಸ್ ಕನ್ವರ್ಟ್ ಮಾಡಿದಾಗ ನಿಮ್ ಹೋಲ್ ಪರ್ಸನಾಲಿಟಿನೇ ಪವರ್ಫುಲ್ ಆಗುತ್ತೆ. ಆಗ ಯಾರು ಕೂಡ ಯಾವ ಸಿಚುಯೇಷನ್ ಕೂಡ ನಿಮ್ಮನ್ನ ಶೇಕ್ ಮಾಡೋಕ್ಕಾಗಲ್ಲ. ಈ ವಿಡಿಯೋನ ತಪ್ಪದೆ ಪ್ರಾಬ್ಲಮ್ಸ್ ನ ಫೇಸ್ ಮಾಡೋಕೆ ಕಷ್ಟ ಪಡ್ತಿರೋ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಇದೇ ತರ ಪವರ್ಫುಲ್ ಮೈಂಡ್ ಇಂಜಿನಿಯರಿಂಗ್ ಟೆಕ್ನಿಕ್ಸ್ ಗೆ ಮನಸಾಲಜಿ ವಿತ್ ಚೈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಖುಷಿಯಾಗಿರಿ. ಬಾಯ್.